ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆಯ ಪಂದ್ಯ, ಸೊ SRH ವರ್ಸಸ್ KKR ಮಧ್ಯ. ಸೊ ನಾವು ಏನು ಪ್ರೊಡಿಕ್ಷನ್ ಮಾಡಿದ್ದೆ, ಸೊ ನಿನ್ನೆ ಒಂದು ಪ್ರಿವ್ಯೂ ಅಲ್ಲಿ ಸೊ ಅದೇ ರೀತಿಯಲ್ಲಿ ಆಗಿರುವಂಥದ್ದು. SRH ತಂಡ KKR ತಂಡನ 65 ರನ್ಗಳ ಒಂದು ಸೋಲನ್ನ ಉಣಿಸಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ 3 ಮ್ಯಾಚಸ್ ನೋಡ್ತಾ ಇದ್ರೆ ನನ್ನ ಪ್ರಿಡಿಕ್ಷನ್ಗಳು ಸರಿ ಆಗ್ತಾ ಇದೆ. ಪಂಜಾಬ್ ವರ್ಸಸ್ ಗುಜರಾತ್ ಟೈಟನ್ಸ್ ಅಲ್ಲೂ ಕೂಡ ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳಿದ್ದೆ, ಸೊ ಪಂಜಾಬ್ ಗೆದ್ದಿದೆ. ಅಂಡ್ DC ವರ್ಸಸ್ LSG ಅಂತ ಬಂದಾಗ ಸೊ DC ಗೆಲ್ಬಹುದು ಅಂತ ಹೇಳಿದೆ, ಸೊ DC ಗೆದ್ದಿದೆ. ಅಂಡ್ SRH ವರ್ಸಸ್ KKR ಅಂತ ಬಂದಾಗ ಸೊ SRH ಗೆಲ್ಲುತ್ತೆ ಅಂತ ಹೇಳಿದೆ, ಅಗೇನ್ SRH ಅವ್ರು ಗೆದ್ದಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆ ದಿನಗಳು ಓಡ್ತಿದ್ದಾವೆ. ಪ್ರೆಡಿಕ್ಷನ್ ಅಲ್ಲಿ ಮಾತ್ರ ವ್ಯೂಸ್ ಮಾತ್ರ ಬರ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತಾ ಇದ್ರೆ ಸೊ ಮೇ ಬಿ ಸೊ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಇಲ್ಲಿ. ಸೊ ನೋಡೋಣ ಯಾವ ರೀತಿಯಲ್ಲಿ ಮುಂದೆ ಸೊ ವ್ಯೂಸ್ಗಳು ಬರುತ್ತೆ, ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಮುಂದೆ ವಿಡಿಯೋಸ್ಗಳು ಕಂಟಿನ್ಯೂ ಮಾಡಬೇಕಾ ಈ ಚಾನಲಲ್ಲಿ ಕ್ರಿಕೆಟ್ ಬಗ್ಗೆ ಅಥವಾ ಇಲ್ಲ ಅನ್ನೋದನ್ನ ಸೊ ಮುಂದೆ ಡಿಸೈಡ್ ಮಾಡ್ತೀನಿ ಇನ್ನು ಕೆಲವೇ ಪಂದ್ಯಗಳಾದ್ಮೇಲೆ. ಓಕೆ, ಅಂಡ್ ಇನ್ನೇ ಪಂದ್ಯದ ಬಗ್ಗೆ ಮಾತಾಡೋಣ. ಅದೇ ಹೇಳ್ದಂಗೆ ಸೊ SRH ತಂಡ ಸೊ ಗೆಲುವನ್ನ ಸಾಧಿಸಿದೆ. ಮೊದಲ ಒಂದು ಗೆಲುವು ಸೊ ಈ ಒಂದು ಸೀಸನ್ ಅಲ್ಲಿ, ಜೊತೆಗೆ ಮೊದಲ ಪಂದ್ಯದಲ್ಲಿ ಸೊ ಡಿಫೆಂಡ್ ಮಾಡ್ಕೊಂಡಿದೆ SRH ಅವರು ಅಂತಾನೆ ಹೇಳ್ಬಹುದು. ಬಿಕಾಸ್ 5 ಪಂದ್ಯಗಳು ಸೊ ಚೇಸಿಂಗ್ ತಂಡನೇ ವಿನ್ ಆಗಿರುವಂತದ್ದು. ಬಟ್ ಫಸ್ಟ್ ಟೈಮ್ ಇನ್ IPL 26 ಸೊ ಡಿಫೆಂಡ್ ಮಾಡ್ಕೊಂಡಿದೆ ಒಂದು ತಂಡ ಅಂತಂದ್ರೆ ಅದು ಸನ್ ರೈಸರ್ಸ್ ಹೈದರಾಬಾದ್ ತಂಡ. ಇಬ್ರು ಒಂದು ತಂಡಗಳ ಒಂದು ಬೌಲಿಂಗ್ ವೀಕ್ ಅಂತಾನೆ ಮಾತಾಡ್ತಾ ಇದೀವಿ. ಬಟ್ ಸೊ ನಿನ್ನೆ SRH ಅವರು ಇಲ್ಲ, ನಾವು ಸ್ಟ್ರಾಂಗ್ ಇದೀವಿ ಬೌಲಿಂಗ್ ಅಲ್ಲೂ ಕೂಡ ಅಂತ ಸೊ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಗುಡ್ ಟೋಟಲ್ ಕೂಡ ಒಂದು ಕಲೆ ಹಾಕಿದ್ರು 226. ಅಂಡ್ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ತುಂಬಾ ಬೇಗನೆ ಆಲ್ಔಟ್ ಮಾಡಿದ್ದಾರೆ 160 ರನ್ಗಳಿಗೆ. ಸೊ KKR ತಂಡ ಕೂಡ ಬ್ಯಾಟಿಂಗ್ ಒಂದು ಸ್ಟ್ರಾಂಗ್ ಅಂತಾನೆ ಹೇಳ್ತಾ ಇದ್ವಿ. ಬಟ್ ಕೊಲ್ಯಾಪ್ಸ್ ಆಗಿದೆ ಇವತ್ತು ನಿನ್ನೆ ಪಂದ್ಯದಲ್ಲಿ ಸೊ KKR ತಂಡ. ಓಕೆ, ಸೊ ಟಾಸ್ ಗೆದ್ದಂತಹ ಅಜಿಂಕ್ಯ ರಹಾನೆ ಅವರು ಚೇಸಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಫಸ್ಟ್ ಬ್ಯಾಟಿಂಗ್ ಇಳಿದಂತಹ ಸೊ SRH ತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಸೊ ಟ್ರೇವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಸಖತ್ತಾಗಿರುವಂತಹ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು. ಬಿಕಾಸ್ 82 ರನ್ಗಳ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಅಂಡ್ ಪವರ್ ಪ್ಲೇ ನಲ್ಲಿ 84 ರನ್ಗಳನ್ನ ತಗೊಂಡ್ ಬರ್ತಾರೆ. ಟ್ರೇವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಸಖತ್ತಾಗಿರುವಂತಹ ಒಂದು 40+ ರನ್ ಮಾಡ್ತಾರೆ. ಹಾಫ್ ಸೆಂಚುರಿ ಆಗಲ್ಲ, ಬಟ್ ಇಬ್ರು ಕೂಡ 200+ ಸ್ಟ್ರೈಕ್ ರೇಟ್ ಅಲ್ಲಿ. ಸೊ 46 ಟ್ರೇವಿಸ್ ಹೆಡ್ ಮಾಡಿದ್ರೆ, ಅಭಿಷೇಕ್ ಶರ್ಮಾ ಕೂಡ 48 ರನ್ಗಳನ್ನ ಮಾಡ್ತಾರೆ. ಸಖತ್ತಾಗಿರುವಂತಹ ಒಂದು ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಕೆಳಗಡೆಗೆ ಸೊ ಇಶಾನ್ ಕಿಶನ್ ಬೇಗನೆ ಔಟ್ ಆಗ್ತಾರೆ. ಅಂಡ್ ಒಂದು 3 ವಿಕೆಟ್ ಬೇಗನೆ ಹೊಂಟೋಗುತ್ತೆ. ಸೊ ಟ್ರೇವಿಸ್ ಹೆಡ್ ಫಸ್ಟ್ ಔಟ್ ಆಗ್ತಾರೆ, ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಔಟ್ ಆಗಿದ್ದಾದ್ಮೇಲೆ ಸೊ ಇಶಾನ್ ಕಿಶನ್ ಒಂದು 3 ಬೌಂಡ್ರಿ ತಗೊಂಡ್ರು ಕೂಡ ಸೊ ಆ ಒಂದು ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿರಲಿಲ್ಲ ಇವತ್ತು ನಿನ್ನೆ ಒಂದು ಪಂದ್ಯದಲ್ಲಿ. ಸೊ ಅವರು ಕೂಡ ಬ್ಲೆಸ್ಸಿಂಗ್ ಮುಜರ್ಬಾನಿ ಬೌಲಿಂಗ್ ಅಲ್ಲಿ ಸೊ ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಂಡ್ ಅನಿಕೇತ್ ವರ್ಮಾನ ಪ್ರಮೋಟ್ ಮಾಡ್ತಾರೆ ಇವತ್ತು ನಿತೀಶ್ ರೆಡ್ಡಿ ಅಂಡ್ ಸಲೀಲ್ ಅರೋರಾಗಿಂತ ಮುಂಚೆನೆ. ಬಟ್ ಅವರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಬಟ್ ಕೆಳಗಡೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಹೆನ್ರಿ ಕ್ಲಾಸೆನ್ ಅಂಡ್ ಸೊ ನಿತೀಶ್ ರೆಡ್ಡಿಗೆ ಒಂದು ಒಳ್ಳೆ ಇನ್ನಿಂಗ್ಸ್ ಬೇಕಾಗಿತ್ತು, ಅದು ನಿನ್ನೆ ಸಿಕ್ತು ಅಂತಾನೆ ಹೇಳ್ಬೋದು. 82 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಸೊ ನಿತೀಶ್ ರೆಡ್ಡಿ ಅಂಡ್ ಹೆನ್ರಿ ಕ್ಲಾಸೆನ್ ಅವರು. ಸೊ ತುಂಬಾ ಚೆನ್ನಾಗಿ ಆಡಿದ್ರು. ಓಕೆ, ಸೊ ನಿತೀಶ್ ರೆಡ್ಡಿ ಒಂದು ಒಳ್ಳೆ ಡೀಸೆಂಟ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ, ಅಂತ ಅದ್ಭುತ ಇನ್ನಿಂಗ್ಸ್ ಅಂತ ಹೇಳಕ್ ಹೋಗಲ್ಲ. ಬಟ್ ಅವರು ಲಾಸ್ಟ್ ಇಯರ್ ಅಂಡ್ ಈ ಒಂದು ಇಯರ್ ಅವ್ರದ್ದು ಫಾರ್ಮ್ ನೋಡ್ತಾ ಇದ್ರೆ ಒಂದು ಡೀಸೆಂಟ್ ಇನ್ನಿಂಗ್ಸ್, 39 ರನ್ ಇನ್ 24 ಡೆಲಿವರೀಸ್, 4 ಬೌಂಡ್ರಿ, ಒಂದು 6 ನೊಂದಿಗೆ ಏನು ಪಾರ್ಟ್ನರ್ಶಿಪ್ ಬೇಕಾಗಿತ್ತಲ್ಲ ಸೊ ಅದನ್ನ ಕ್ಲಾಸೆನ್ ಜೊತೆಗೆ ನಿಂತ್ಕೊಂಡು ನಿಭಾಯಿಸಿದ್ರು ಅಂತಾನೆ ಹೇಳ್ಬೋದು. ಅಂಡ್ ಕ್ಲಾಸೆನ್ ಕೊನೆಯಲ್ಲಿ ಸೊ ಯಾರು ಬ್ಯಾಟ್ಸ್ಮನ್ಗಳು ನಿಂತ್ಕೊಳ್ಳದೆ ಇರುವಂತ ಟೈಮಲ್ಲಿ ಕ್ಲಾಸೆನ್ ಅವರು ಒಂದು ಸ್ಲೋ ಇನ್ನಿಂಗ್ಸ್ ಹೆಂಗ್ ನೋಡಕ್ ಹೋದ್ರೆ ಅವರ ಒಂದು ಕೆಪಬಿಲಿಟಿಗೆ 35 ಡೆಲಿವರೀಸ್ ಅಲ್ಲಿ 52 ರನ್ ಮಾಡ್ತಾರೆ, 4 ಬೌಂಡ್ರಿ, ಒಂದು 6. ನಾರ್ಮಲಿ ಅವ್ರು ಇನ್ನೂ 20 ಬಾಲು 22 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡ್ಕೊಳ್ಳೋವಂಥವ್ರು. ಸೊ ನಿನ್ನೆ ಟೈಮ್ ಆ ಥರ ಇತ್ತು, ಸೊ ಸಿಚುವೇಶನ್ ಆ ಥರದನ್ನ ಅರ್ಥ ಮಾಡಿಕೊಂಡು 52 ರನ್ಗಳನ್ನ ಮಾಡ್ತಾರೆ 35 ಬಾಲ್ಗಳಲ್ಲಿ. ಸೊ ಹೆನ್ರಿ ಕ್ಲಾಸೆನ್ ಅಂಡ್ ನಿತೀಶ್ ರೆಡ್ಡಿ ಅವರ ಒಂದು ಈ ಒಳ್ಳೆ ಫಿನಿಶ್ ಇಂದ ಸೊ SRH ತಂಡ ಸೊ 226 ರನ್ಗಳ ಒಂದು ಮೊತ್ತನ ಕಲೆ ಹಾಕುತ್ತೆ, 8 ವಿಕೆಟ್ಗಳನ್ನ ಕಳ್ಕೊಂಡು ಅಂತಾನೆ ಹೇಳ್ಬೋದು. ಅಂಡ್ ಸೊ ಈಡನ್ ಗಾರ್ಡನ್ ನನ್ನ ಪ್ರಕಾರ ಈ ಒಂದು ಟೋಟಲ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ನೀವು 250 300 ಅಥವಾ ಆ ಒಂದು ಆಸ್ಪಾಸಲ್ಲಿ ಅನ್ನೋದಕ್ಕಿಂತ ಸೊ 220+ ಮಾಡಿದ್ರೆ ಒಂದು ರೀತಿಯಲ್ಲಿ ಸೇಫ್ ಅಂತಾನೆ ಹೇಳ್ಬೋದು. ಬಟ್ ಇವ್ರ ಬಾಲಿಂಗ್ ಸ್ವಲ್ಪ ವೀಕ್ ಇರೋದ್ರಿಂದ 226 ಕೂಡ ಚೇಂಜ್ ಆಗುವಂಥ ಸಾಧ್ಯತೆಗಳಿತ್ತು. ಬಟ್ ಸೊ ಒಳ್ಳೆ ರೀತಿಯಲ್ಲಿ ಬಾಲಿಂಗ್ ಮಾಡಿದ್ರೆ SRH ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಇನ್ನು KKR ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ಸ್ಪೆಷಲಿ ಮಾತಾಡಬೇಕು ಅಂತಂದ್ರೆ ವರುಣ್ ಚಕ್ರವರ್ತಿ ಅಂತ ಬೌಲರು, ಸೊ ಸುನಿಲ್ ನರೇನ್ ಅಂತ ಬೌಲರು, ಸೊ ಅವ್ರು ದುಬಾರಿ ಆಗ್ತಾರೆ ಅಂತಂದ್ರೆ ಇನ್ನು ಉಳಿದಂತ ಬೌಲರ್ಗಳ ಬಗ್ಗೆ ಮಾತಾಡೋದೇ ವೇಸ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಮುಜರ್ಬಾನಿ 4 ವಿಕೆಟ್ ತೆಗಿತಾರೆ, ಬಟ್ ಆದ್ರೂ ಕೂಡ 10 ಒಂದು ಎಕಾನಮಿ ರಲ್ಲಿ ಸೊ ರನ್ಸ್ ಕೊಡ್ತಾರೆ ಅಂತಂದ್ರೆ ನಾನು ಇದನ್ನ ಗುಡ್ ಬೌಲಿಂಗ್ ಅಂತ ಹೆಂಗ್ ಹೇಳಕ್ ಸಾಧ್ಯ ಹೇಳಿ? ಎಲ್ಲರೂ ಕೂಡ ಬಡ್ಸ್ಕೊಂಡಿದ್ದಾರೆ. ವರುಣ್ ಚಕ್ರವರ್ತಿ ಅಂಡ್ ಸುನಿಲ್ ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ ಬಡ್ಸ್ಕೊಂಡಿದ್ದಾರೆ ಅಂತಂದ್ರೆ ಇನ್ನು ಉಳಿದವ್ರ ಕಥೆ ಅಂತೂ ಮಾತಾಡಂಗೆ ಇಲ್ಲ. ಸೊ ವೈಭವ್ ಅವರ 2 ವಿಕೆಟ್ ತೆಗಿತಾರೆ, 47 ರನ್ ಕೊಡ್ತಾರೆ. ಮುಜರ್ಬಾನಿ 4 ವಿಕೆಟ್ ತೆಗಿತಾರೆ, 41 ರನ್ ಕೊಡ್ತಾರೆ. ರೀತಿಯಾಗಿ 4 ಓವರ್ 48 ರನ್ ಕೊಡ್ತಾರೆ ಅಂತಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜ್ಗೆ ಬೌಲಿಂಗ್ ಆಗಿದೆ ಅಂತ. ಅಂಡ್ ಈ ಒಂದು 227 ರನ್ಗಳ ಒಂದು ಗುರಿ ಬೆನ್ನತ್ತದಂತ ಅಜಿಂಕ್ಯ ರಹಾನೆ ಪಡೆ ಸೊ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ರೀತಿಯ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಓವರ್ ಅಲ್ಲಿನೇ ಡೇವಿಡ್ ಪೇನ್ಗೆ ಫಿನ್ ಆಲೆನ್ ಅವರು 25 ರನ್ಗಳನ್ನ ಬಾರಿಸ್ತಾರೆ. 4
ಎರಡು ಬೌಂಡ್ರಿ ತಗೊಂತಾರೆ, ಒಂದು 2 ಸಿಕ್ಸ್ ಏನೋ ತಗೊಂತಾರೆ. 400 ಸ್ಟ್ರೈಕ್ ರೇಟಲ್ಲಿ ಟೋಟಲ್ 28 ರನ್ನ ಬಾರ್ಸಾಕ್ಬಿಡ್ತಾರೆ ಒಂದೂವರೆ ಓವರ್ ಅಲ್ಲಿನೇ. ಬಟ್ ಹರ್ಷ್ ದೂಬೆಗೆ ಔಟ್ ಆಗ್ತಾರೆ. ಬಟ್ ಅವ್ರು ಇರೋವರೆಗೂ ಕೂಡ ಏನು 1 ಓವರ್ ಅಥವಾ ಒಂದೂವರೆ ಓವರ್ ಏನು ಇದ್ರಲ್ಲ ಅವರು. ಸೊ ಅಲ್ಲಿ ಗಂಟ ಅನಿಸ್ತಾ ಇತ್ತು ಓಕೆ ಚೇಸ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ. ಬಟ್ ಸೊ ಫಿನ್ ಆ್ಯಲೆನ್ ಅವ್ರು ಹರ್ಷ್ ದೂಬೆ ಅವ್ರಿಗೆ ಕ್ಯಾಚ್ ಕೊಟ್ಟು, ಅವ್ರ ಬೌಲಿಂಗಲ್ಲಿ ಅವ್ರಿಗೆ ಕ್ಯಾಚ್ ಕೊಟ್ಟು, ರಿಟರ್ನ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರಲ್ವಾ. ಸೊ ಅದಾದ್ಮೇಲೆ ಒಂದು ರೀತಿಯಲ್ಲಿ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು KKR ಅವ್ರದ್ದು. ಬಿಕಾಸ್ ಅಜಿಂಕ್ಯ ರಹಾನೆ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅಗೇನ್ ಅವ್ರು ಔಟ್ ಆಗ್ತಾರೆ. ಆ್ಯಂಡ್ ಸೊ ಅಲ್ಲಿ ಕ್ಯಾಮರೂನ್ ಗ್ರೀನ್ ಬರ್ತಾರೆ. ಕ್ಯಾಮರೂನ್ ಗ್ರೀನ್ ಅವ್ರಿಗೆ ರಘುವಂಶಿ ಅವರು ರನ್ಔಟ್ ಮಾಡಿ ಬಿಸಾಕ್ತಾರೆ. ಅಂದರೆ ಕೋರ್ಡಿನೇಷನ್ ಕಾಣಿಸ್ತಾ ಇಲ್ಲ. ಓಕೆ ಇಂಡಿವಿಜುವಲ್ ಆಗಿ ಸ್ಕೋರ್ ಮಾಡ್ತಾರೆ. ಫಿನ್ ಆ್ಯಲೆನ್ 28 ರನ್ ಮಾಡಿದ್ರು 7 ಬಾಲಲ್ಲಿ. ಓಕೆ ಬಟ್ ಪಾರ್ಟ್ನರ್ಶಿಪ್ ಬೇಕು. ಹೆನ್ರಿ ಕ್ಲಾಸನ್ ಆ್ಯಂಡ್ ಸೊ ನಿತೀಶ್ ರೆಡ್ಡಿ ಏನು ಪಾರ್ಟ್ನರ್ಶಿಪ್ ಮಾಡ್ತಾರಲ್ಲ, ಆ ಥರದೊಂದು ಬಿಗ್ ಪಾರ್ಟ್ನರ್ಶಿಪ್ ಬೇಕು. 1 or 2 ಪಾರ್ಟ್ನರ್ಶಿಪ್ ಇಲ್ಲ ಅಂತಂದರೆ ನಿಮ್ಗೆ ಪಂದ್ಯ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನೀವು ಇಂಡಿವಿಜುವಲ್ ಸ್ಕೋರ್ ಎಷ್ಟಾದರೂ ಮಾಡಿ. ಸೊ ಲಾಸ್ಟ್ ಮ್ಯಾಚಲ್ಲಿ ರಘುವಂಶಿ 50 ಮಾಡ್ಕೊತಾರೆ, ಮ್ಯಾಚ್ ವಿನ್ ಆಗಲ್ಲ. ಓಕೆ ಈ ಮ್ಯಾಚಲ್ಲಿ 50 ಮಾಡ್ಕೊತಾರೆ, ವಿನ್ ಆಗಿಲ್ಲ. ಸೊ ಮೊನ್ನೆ ನೋಡಿ, ಸೊ ಅಲ್ಲಿ ಯಾರು ನಮ್ಮ ರಿಜ್ವಿ ಆ್ಯಂಡ್ ಸ್ಟಬ್ಸ್ ಎಂಥ ಪಾರ್ಟ್ನರ್ಶಿಪ್ ತೊಗೊಂಡ್ಬರ್ತಾರೆ. ಚಿಕ್ಕ ಸ್ಕೋರ್ ಆದರೂ ಕೂಡ ಸ್ವಲ್ಪ ಆ ಥರ ಪಾರ್ಟ್ನರ್ಶಿಪ್ಗಳು ಬೇಕು. ಸೊ ಪಾರ್ಟ್ನರ್ಶಿಪ್ ಆಗಲಿಲ್ಲ ಇಲ್ಲಿ. ರಘುವಂಶಿ 52 ರನ್ನ ಮಾಡ್ತಾರೆ, ಬಟ್ ಅವರು ಔಟ್ ಆಗ್ತಾರೆ, ರನ್ಔಟ್ ಆಗ್ತಾರೆ. ಆ್ಯಂಡ್ ಕ್ಯಾಮರೂನ್ ಗ್ರೀನ್ ರನ್ಔಟ್ ಆಗ್ತಾರೆ. ನೀವು 227 ರನ್ಗಳನ್ನ ಮಾಡ್ತಿದ್ದೀರಾ ಅಂತಂದಾಗ 2 ರನ್ಔಟಲ್ಲೇ ವಿಕೆಟ್ ಒಪ್ಪಿಸ್ತೀರಾ ಅಂತಂದರೆ ನೀವು ಹೆಂಗೆ ವಿನ್ ಆಗಕ್ಕೆ ಸಾಧ್ಯ? ರೆಸ್ಪಾನ್ಸಿಬಲ್ ಆಗಿ ತೊಗೊಬೇಕಾಗತ್ತೆ, ಮೆಚುರಿಟಿ ತೋರಿಸ್ಬೇಕಾಗತ್ತೆ. ಆ ಥರ ನನಗೆಲ್ಲೋ ರಘುವಂಶಿ ತೋರಿಸಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ರಿಂಕು ಸಿಂಗ್ 35 ಮಾಡ್ತಾರೆ, 25 ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಅವರು ಕೂಡ ಅಷ್ಟೇ ನಿತೀಶ್ ರೆಡ್ಡಿ ಬೌಲಿಂಗಲ್ಲಿ. ಸೊ ಜಯದೇವ್ ಉನದ್ಕಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅನುಕೂಲ್ ರಾಯ್ 2 ಬಾಲಲ್ಲಿ ಶೂನ್ಯ. ಏನಕ್ಕೆ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಜಸ್ಟ್ ಬೌಲಿಂಗ್ ಅಂತಂದರೆ ಅವ್ರಿಗೆ ಏನಕ್ಕೆ ತೊಗೊಂಬರ್ತಾರೋ ಗೊತ್ತಿಲ್ಲ ನನಗೆ. ಆ್ಯಂಡ್ ರಮನ್ದೀಪ್ ಸಿಂಗ್ ನಿನ್ನೆ ಹೇಳಿದೆ ನಾನು, ಅಟ್ಲೀಸ್ಟ್ ನಮ್ಮ ಮನೀಶ್ ಪಾಂಡೆಗಾದರೂ ಚಾನ್ಸ್ ಕೊಡಲಿ ಅಂತ. ಸೊ ಅಗೇನ್ ಅವರು ರಮನ್ದೀಪ್ ಅವರು 10 ರನ್ನು 9 ಬಾಲಲ್ಲಿ 1 ಬೌಂಡ್ರಿ ಮಾತ್ರ ತಗೊತಾರೆ. ಏನು ನಂಬಿಕೆ ಇಟ್ಟಿದ್ದಾರೆ ಅವ್ರ ಮೇಲೆ KKR ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ಸುನಿಲ್ ನಾರಾಯಣ್ ಸೊ ಕೆಳಗಡೆಗೆ ಬಂದರೆ ಏನೂ ಮಾಡಲ್ಲ ಅವರು. ಅಟ್ಲೀಸ್ಟ್ ಪವರ್ ಪ್ಲೇನಲ್ಲಿ ಕಳಿಸಿದ್ರೆ ಬೆಟರ್ ಆಗ್ಬೋದೇನೋ. ಸೊ ಅವ್ರನ್ನ ಯೂಸ್ ಮಾಡ್ಕೊಬಹುದು ಪವರ್ ಪ್ಲೇನಲ್ಲಿ. ಸೊ ಬಟ್ ಕೆಳಗಡೆಗಂತೂ ಕಷ್ಟ ಇದೆ. ಸೊ 2 ಸಿಕ್ಸರ್ ತೊಗೊತಾರೆ, ಬಟ್ ಅದನ್ನು ದೊಡ್ಡದಾಗಿ ಮ್ಯಾಚ್ ವಿನ್ನಿಂಗ್ ಆಟ ಅಂತೂ ಆಡ್ಲಿಕ್ಕೆ ಆಗಲಿಲ್ಲ. ಇನ್ನು ಕೆಳಗಡೆಗೆ ಬಂದಂಥ ಎಲ್ಲರೂ ಬೌಲರ್ಗಳು, ಅವ್ರೇನು ಮಾಡೋಕ್ಕಾಗತ್ತೆ. ಸೊ 161 ರನ್ಗೆ 10 ವಿಕೆಟ್ಗಳನ್ನ ಕಳ್ಕೊತಾರೆ ಕೇವಲ 16 ಓವರಲ್ಲಿ. ಇನ್ನೂ 4 ಓವರ್ ಬ್ಯಾಲೆನ್ಸ್ ಇತ್ತು. ಅಟ್ಲೀಸ್ಟ್ 4 ಓವರ್ ಆದರೂ ಯಾರಾದರೂ ಆಡಿದ್ರೆ 200+ ಆದರೂ ಹೋಗಿರೋರು. ಅಟ್ಲೀಸ್ಟ್ ನೆಟ್ ರನ್ ಆದರೂ ಇಂಪ್ರೂವ್ ಆಗಿರೋದು. ಬಟ್ ಖರಾಬ್ ಆಗಿರೋವಂಥ ಒಂದು ಕ್ರಿಕೆಟ್ ಅಂತಲೇ ಹೇಳ್ಬೋದು. ಆ ಒಂದು ಕೋರ್ಡಿನೇಷನ್ ಕಾಣಿಸ್ತಾ ಇಲ್ಲ ಟೀಮಲ್ಲಿ. ಅದು ಕ್ಯಾಪ್ಟನ್ದು ಪ್ರಾಬ್ಲಮ್ ಅಥವಾ ಟೀಮ್ ಅಟ್ಮಾಸ್ಫಿಯರ್ ಯಾವ ರೀತಿಯಲ್ಲಿ ಇದೆಯಾ ಗೊತ್ತಿಲ್ಲ. ಬಟ್ KKR ಈ ಥರ ಆದರೆ ನನ್ನ ಪ್ರಕಾರ ಬೇಗ ಎಲಿಮಿನೇಟ್ ಆಗ್ಬೋದು. ಬಟ್ ನನ್ನ ಪ್ರಕಾರ ಅವರು ಪ್ಲೇ ಆಫ್ಗೆ ಹೋಗುವಂಥದ್ದು ಕೂಡ ಕಷ್ಟ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ ಲಾಸ್ಟ್ ಮ್ಯಾಚ್ ರಿವ್ಯೂವಲ್ಲೇ ಕಷ್ಟ ಇದೆ KKRಗೆ ಈ ಸರಿ. ಓಕೆ ಆ್ಯಂಡ್ ಇನ್ನು ಬೌಲಿಂಗಲ್ಲಿ ಮಾತಾಡಬೇಕು ಅಂತಂದರೆ ಸೊ ಡೇವಿಡ್ ಪೇನ್ ತುಂಬ ಅಂದರೆ ದುಬಾರಿ ಆಗ್ತಾರೆ. ಮೇ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಇವರು ಇರೋದು ಡೌಟ್ ನನಗೆ. ಹರ್ಷ್ ದೂಬೆ ತುಂಬ ಚೆನ್ನಾಗಿ ಮಾಡಿದ್ರು. 2 ಓವರಲ್ಲಿ 17 ರನ್, 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಸೊ ಇಲ್ಲಿ ಇಶಾನ್ ಮಲಿಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗಲ್ಲೂ ಅಷ್ಟೇ, ಬೌಲಿಂಗಲ್ಲೂ ಅಷ್ಟೇ ಸ್ವಲ್ಪ ಡಿಸೆಂಟ್ ಅಲ್ಲ, ಬೌಲಿಂಗಲ್ಲಿ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಡಿಸೆಂಟ್ ಅಂತ ಹೇಳ್ಬೋದು. ಇಶಾನ್ ಮಲಿಂಗ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ ದುಬಾರಿ ಆಗಿದ್ರು. ಬಟ್ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ಓವರಲ್ಲಿ 14 ರನ್ನು, 2 ವಿಕೆಟ್ನ ತೆಗಿತಾರೆ. ಇನ್ನು ಉನದ್ಕಟ್ ಅಗೇನ್ ಹೇಳ್ತಾ ಇದ್ದೀನಲ್ವಾ. ಸೊ ಕಂಪೇರಿಟಿವ್ಲಿ KKR ಅಂತ ಬಂದಾಗ ಹೆಸರೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥದ್ದಿದೆ. ಉನದ್ಕಟ್ ಆಗಿರ್ಬೋದು. ಹರ್ಷಲ್ ಪಟೇಲ್ ಮ್ಯಾಚಲ್ಲಿ ಚೇಂಜ್ ಮಾಡಿದ್ರು, ಬಟ್ ಹರ್ಷಲ್ ಪಟೇಲ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಈ ಒಂದು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಒಂದು ಎಲ್ಲ ಕೂಡ್ಕೊಂಡು ಬಂತು ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗ್ ಆದರೂ ಆಗಿರ್ಬೋದು. ಸೊ SRH ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ಒಂದು ಟೀಮಾಗಿ ಆಡಿದ್ದಾರೆ, ಅದು ಮುಖ್ಯ. ಓಕೆ ಸೊ ಅದು ಒಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಓಕೆ ಒಟ್ಟಾರೆಯಾಗಿ ಸೊ ನಿನ್ನೆ ಪಂದ್ಯ ಗೆದ್ದಿರುವಂಥದ್ದು ಸನ್ ರೈಸರ್ಸ್ ಹೈದರಾಬಾದ್ ಅವರು. ಆ್ಯಂಡ್ ಡಿಫೆಂಡ್ ಮಾಡಿ ಕೂಡ ಗೆಲ್ಲಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರುವಂಥದ್ದು ನಿತೀಶ್ ಕುಮಾರ್ ರೆಡ್ಡಿ ಅವರು. ಓಕೆ ಸೊ ಇದು ನಿನ್ನೆ ಪಂದ್ಯದ ಬಗ್ಗೆ. ಆದರೆ ಸೊ ಇವತ್ತಿನ ಪಂದ್ಯ ಸೊ CSK ವರ್ಸಸ್ PVKS. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ. ನಿನ್ನೆ 2 ಸೋತಿರೋ ತಂಡಗಳಿದ್ವು. ಸೊ ಇಲ್ಲಿ CSK ಸೋತಿರೋ ತಂಡ, ಪಂಜಾಬ್ ತಂಡ ಸೊ ಲಾಸ್ಟ್ ಮ್ಯಾಚಲ್ಲಿ ಗೆದ್ಕೊಂಡು ಬಂದಿದೆ. ಆ್ಯಂಡ್ ತಗಲಾಕೊಂಡಿದ್ರು PVKS ಅವರು ಸೊ ಲಾಸ್ಟ್ ಮ್ಯಾಚಲ್ಲಿ GT ವಿರುದ್ಧ. ಬಟ್ ಹಂಗೆ ಮಾಡಿ ಗೆದ್ಕೊಂಡು ಬಂದಿದ್ದಾರೆ ಕೆನೋಲಿ ಅವರ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ಅಂತಲೇ ಹೇಳ್ತೀನಿ. ಓಕೆ ಸೊ ಇವತ್ತು ನಡೀತಿರುವಂಥದ್ದು ಚೇಪಾಕ್ನ ಚಿದಂಬರಂ ಸ್ಟೇಡಿಯಮಲ್ಲಿ. ಆ್ಯಂಡ್ ಮ್ಯಾಚ್ ನಂಬರ್ 7. ಸೊ ಇವತ್ತು ಪಿಚ್ ರಿಪೋರ್ಟ್ ಯಾವ ರೀತಿಯಲ್ಲಿ ಇರುತ್ತೆ, ಚೆನ್ನೈ ಪಿಚ್ಚು ಅಂತಂದರೆ ನಿಮ್ಗೆ ಗೊತ್ತಿದೆ. ಸುಮಾರು ವರ್ಷಗಳಿಂದ ಧೋನಿ ಕ್ಯಾಪ್ಟನ್ ಆಗಿದ್ದಾಗ ಸ್ಪಿನ್ನರ್ಸ್ಗಳನ್ನ ತಿರುಗಿಸಿ ಜಡೇಜಾ, ಸ್ಯಾಂಟ್ನರ್ ಇದ್ದಾಗ ಸೊ ಮ್ಯಾಚ್ಗಳನ್ನ ಗೆಲ್ತಾ ಇದ್ರು. ಬಟ್ ಇವಾಗ ಹಾಗಲ್ಲ. ಸೊ ಬ್ಯಾಟರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಸೊ ಆ ಥರ ಪಿಚ್ ಇರೋವಂಥದ್ದು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಸ್ಲೋ ಡೌನು ಆ ಥರದ್ದು ಏನಿರಲ್ಲ. ಚೇಜಿಂಗ್ ತಂಡನೇ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಚೇಜಿಂಗ್ನೇ ಪ್ರಿಫರ್ ಮಾಡಬಹುದು. ಓಕೆ ಸೊ ಲಾಸ್ಟ್ ಮ್ಯಾಚಲ್ಲಿ CSK ಅಂತ ಬಂದಾಗ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿತ್ತು. ಆ್ಯಂಡ್ ಬೌಲಿಂಗಲ್ಲೂ ಕೂಡ ಅಂತ ಒಂದು ಏನು ಒಳ್ಳೆ ಬೌಲಿಂಗ್ ಮಾಡಿರಲಿಲ್ಲ ಅವರು. ಆ್ಯಂಡ್ ಪಂಜಾಬ್ ಅಂತ ಬಂದಾಗ ಸೊ ಲಾಸ್ಟ್ ಮ್ಯಾಚಲ್ಲಿ ತುಂಬ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಮಿಡ್ಲ್ ಆರ್ಡ್ರು. ಸೊ ಬಟ್ ಅದು ಏನೋ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಬಟ್ ಅವ್ರದ್ದು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೌಲಿಂಗು ಕೂಡ ತುಂಬ ಚೆನ್ನಾಗಿದೆ. ಬ್ಯಾಲೆನ್ಸಿಂಗ್ ಅಂತ ಅನಿಸ್ತಾ ಇರುವಂಥದ್ದು ನನಗೆ ಪಂಜಾಬ್ ತಂಡ ಅಂತ ಅನಿಸ್ತಾ ಇದೆ.
CSK ನಲ್ಲಿ ಬ್ಯಾಟಿಂಗ್ ಇದೆ, ಬಟ್ ಬೌಲಿಂಗ್ ಅಲ್ಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ. ಸೊ ಬಟ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅವರ ಒಂದು ಹೋಮ್ ಗ್ರೌಂಡ್ ಅಲ್ಲಿ ಅಂತ ನೋಡ್ಬೇಕಾಗುತ್ತೆ. ಬಿಕಾಸ್ ಪ್ರೆಷರ್ ಇರುತ್ತೆ ಅವ್ರಿಗೆ ಹೋಮ್ ಗ್ರೌಂಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಅಂಡ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಓವರ್ ಆಲ್ ಆಗಿ 33 ಪಂದ್ಯಗಳನ್ನ ಆಡಿದ್ದಾರೆ. CSK ಗೆದ್ದಿರುವಂಥದ್ದು 17 ಅಂಡ್ ಪಂಜಾಬ್ ಗೆದ್ದಿರುವಂಥದ್ದು 15 ಪಂದ್ಯ. ಸೊ ಸ್ವಲ್ಪ ಡಿಫರೆನ್ಸ್ ಇದೆ ಅಷ್ಟೇ. ಅಂಡ್ ಒಂದು ರಿಸಲ್ಟ್ ಅಲ್ಲಿ ಹೋಗಿದೆ. ಅಂಡ್ ಲಾಸ್ಟ್ 8 ಮ್ಯಾಚಸ್ಗಳು ನೋಡ್ತಾ ಇದ್ರೆ ಸೊ ಇಲ್ಲಿ CSK ಫ್ಯಾನ್ಸ್ಗಳಿಗೆ ಬೇಜಾರಾಗಬಹುದು. ಸೊ ಪಂಜಾಬ್ ತಂಡ ಗೆದ್ದಿರುವಂಥದ್ದು 6, ಸೊ CSK ಗೆದ್ದಿರುವಂಥದ್ದು ಕೇವಲ 2 ಪಂದ್ಯ. ಸೊ ಲಾಸ್ಟ್ 8 ಮ್ಯಾಚಸ್ ತಗೊಂತಾ ಇದ್ರೆ. ಅಂಡ್ ಇನ್ ಚೇಪಾಕ್ ಸ್ಟೇಡಿಯಂ ಬಗ್ಗೆ ಮಾತಾಡಬೇಕು ಅಂದ್ರೆ ಪಂಜಾಬ್ ಗೆದ್ದಿರುವಂಥದ್ದು 7, CSK ಗೆದ್ದಿರುವಂಥದ್ದು 3 ಪಂದ್ಯ ಗೆದ್ದಿದೆ. ಅದು ಚೇಪಾಕ್ ಸ್ಟೇಡಿಯಂ ಅಲ್ಲಿ, ಅಂದ್ರೆ ಚೆನ್ನೈಗೆ ನುಗ್ಗಿ ಹೊಡೆದಿರುವಂಥದ್ದು ಪಂಜಾಬ್ ಅವರು. ಸೊ ಇದು ಸ್ವಲ್ಪ CSK ಅವರಿಗೆ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಟ್ ಈ ಸ್ಟ್ಯಾಟ್ಸ್ ಎಲ್ಲಾನು ಅಷ್ಟಕ್ಕಷ್ಟೇ. ಬಟ್ ಪಂದ್ಯ ಹೆಂಗ್ ಆಡ್ತಾರೆ ಇವತ್ತಿನ ಪಂದ್ಯ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಓಕೆ, ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತ ನನ್ನ ಪ್ರಕಾರ ಸೊ ಪಂಜಾಬ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಚೇಂಜಸ್ ಇರಲ್ಲ. ಸೊ ಲಾಸ್ಟ್ ಮ್ಯಾಚ್ ಏನ್ ಆಡಿದ್ರಲ್ಲ, ಸೊ ಅದೇ ಸೇಮ್ 11 ಇರುತ್ತೆ ಅಂತಾನೆ ಅನ್ಕೊಂತೀನಿ. ಅಂಡ್ CSK ಅಂತ ಬಂದಾಗ ಸೊ ಒಂದು ಅಪ್ಡೇಟ್ ಬರ್ತಿರುವಂತದ್ದು ಏನು ಅಂತಂದ್ರೆ ಸೊ ಬ್ರೇವಿಸ್ ಅವರು ಸೊ ರೆಡಿ ಆಗಿದ್ದಾರೆ ಅಂತ ಅಪ್ಡೇಟ್ ಇರುವಂತದ್ದು. ಸೊ ಅವ್ರೇನಾದ್ರು ಬಂದ್ರೆ ಸ್ಟ್ರೇಟ್ ಆಗಿ ಸೊ ಪ್ಲೇಯಿಂಗ್ 11 ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಅವ್ರೇನಾದ್ರು ಪ್ಲೇಯಿಂಗ್ 11 ಬಂದ್ರೆ ಒಂಚೂರು ಬ್ಯಾಟಿಂಗ್ ಅಲ್ಲಿ ಸೊ ಪವರ್ ಬಂದಂಗೆ ಆಗತ್ತೆ ಮಿಡ್ ಆರ್ಡರ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ಅದು ಬಿಟ್ರೆ ಯಾವುದೇ ಚೇಂಜಸ್ ನನಗೆ ಕಾಣಿಸ್ತಾ ಇಲ್ಲ. ಸೊ CSK ಆದ್ರೂ ಆಗಿರ್ಬೋದು ಅಂಡ್ ಸೊ ಪಂಜಾಬ್ ಆದ್ರೂ ಆಗಿರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಸೊ ನನ್ನನ್ನು ಕೇಳಕ್ ಹೋದ್ರೆ ಇವತ್ತಿನ ಪಂದ್ಯ ಗೆಲ್ಲುವಂಥದ್ದು ಪಂಜಾಬ್ ಕಿಂಗ್ಸ್ ಅಂತ ನನ್ನ ಪ್ರಿಡಿಕ್ಷನ್ ಆಗುತ್ತೆ. ನೋಡೋಣ. ಸೊ ಕೊನೆಯ ಒಂದು 3 ಪ್ರಿಡಿಕ್ಷನ್ಗಳು ಕೂಡ ಸರಿಯಾಗಿರೋದ್ರಿಂದ ಸೊ ಈ ಒಂದು ಪ್ರಿಡಿಕ್ಷನ್ ಕೂಡ ಸರಿ ಆಗುತ್ತಾ ಅಂತ ನೋಡೋಣ. ಓಕೆ, ಸೊ ಇವತ್ತಿನ ಪ್ರಿಡಿಕ್ಷನ್ ನಂದು. ಸೊ PBKS ವಿನ್ ಆಗುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್.